ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಂತ ಅಂದರೆ ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಸೊ ಆದರೆ ಇದು ಹೋಮ್ ರೆಮಿಡಿ ಅಲ್ಲ. ಏನಂದರೆ ಒಂದು 30 ಕ್ರಾಸ್ ಆಗ್ತಾ ಇದ್ದಾಗೆ ತುಂಬ ಜನಕ್ಕೆ 25-20ಗೆಲ್ಲ ಸೊ ಡಾರ್ಕ್ ಸರ್ಕಲ್ ಎಲ್ಲ ಬಂದ್ಬಿಡುತ್ತೆ. ಸೊ ಡಾರ್ಕ್ ಸರ್ಕಲ್ ಎಲ್ಲ ಏನಕ್ಕೆ ಬರುತ್ತೆ ಅಂದರೆ, ಒಂದು ತುಂಬ ಸ್ಟ್ರೆಸ್, ಟೆನ್ಷನ್, ಸ್ಟೂಡೆಂಟ್ಸ್ಗಳಿಗೆ ತುಂಬ ಓದ್ತಾ ಇರ್ತಾರೆ, ನಿದ್ದೆ ಸರಿಯಾಗಿರಲ್ಲ, ಅವ್ರಿಗೂ ಕೂಡ ಎಕ್ಸಾಮ್ದು ಟೆನ್ಷನ್ಸ್ಗಳಿರುತ್ತೆ, ಅದೆಲ್ಲನೂ ಕೂಡ ಒಂದು. ಬಟ್ 25 ಎಬೋ ಆಗ್ತಾ 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 30ಗೆ ಬಂದಾಗ ಲೈಟಾಗಿ ಕಣ್ಣು ಕೆಳಗಡೆ ಕಲರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಡಾರ್ಕ್ ಸರ್ಕಲ್ ಸ್ಟ್ರೆಸ್ಸಿಂದ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಹೌದು, ಸ್ಟ್ರೆಸ್ಸಿಂದ ಆಗುತ್ತೆ, ಆದರೆ ಜೊತೆಯಲ್ಲಿ ರಿಂಕಲ್ಸ್ ಕೂಡ ಬರೋಕ್ಕೆ ಶುರು ಆಗುತ್ತೆ. ಸೊ 30+ನವ್ರಿಗೆ ಇದು ಆ್ಯಕ್ಚುಲಿ ಇದನ್ನು 60ವರೆಗೂ ಕೂಡ ಯೂಸ್ ಮಾಡಿ, 60-65 ಯೂಸ್ ಮಾಡಿ. ನಾನು ಯಾವಾಗಲೂ ಹೇಳೋ ಹಾಗೆ ಏಜ್ ಜಸ್ಟ್ ಎ ನಂಬರ್. ಸೊ ಎಲ್ಲ ನಮ್ಮ ಮೇಲೆ ಇರುತ್ತೆ, ನಾವು ಹೆಂಗೆ ಸ್ಕಿನ್ ಕೇರ್ನ ಮಾಡ್ತೀವಿ ಅಂತ ಹೇಳಿ. ಸೊ ನಾನು ಇದನ್ನು ಹೇಳ್ತಾ ಇಲ್ಲ 60 ಇಯರ್ಸ್ನವರು 20 ಇಯರ್ಸ್ ಅವರಾಗಿ ಕಾಣಿಸ್ಬಿಡ್ತಾರೆ ಅಂತ ಹೇಳಿ. ಬಟ್ ಮೇಂಟೈನ್ ಮಾಡಿದ್ರೆ 60 ಇಯರ್ಸ್ನವರು ಕೂಡ 40 ಇಯರ್ಸ್, 45-40+ ಆ ಥರ ಕಾಣಿಸ್ಬಹುದು ಅಂತ ಹೇಳಿ. ಸೊ ಮೇಂಟೈನ್ ಮಾಡಬೇಕಷ್ಟೆ. ನಮ್ಮ ಸ್ಕಿನ್ ಸೆಲ್ಸ್ ಯಾವಾಗಲೂ ಕೂಡ ಗ್ರೋ ಆಗ್ತಾ ಇರುತ್ತೆ. ಅದನ್ನು ನಾವು ಎಷ್ಟು ಹೈಜಿನ್ ಆಗಿ, ಎಷ್ಟು ಹೈಡ್ರೇಟ್ ಆಗಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಸ್ಕಿನ್ ನಮ್ಮ ಏಜನ್ನು ಹೇಳುತ್ತೆ ಅಷ್ಟೇ. ನಾವು ಹೇಳೋದಲ್ಲ, ನಮ್ಮ ಸ್ಕಿನ್ ನಮ್ಮ ಏಜನ್ನು ಹೇಳಬೇಕು. ಓಕೆ, ಸೊ ಏನು ಅಂತ ಹೇಳಿದ್ರೆ, ಇವತ್ತು ಕಣ್ಣು ಕೆಳಗಡೆ ತುಂಬ ಜನಕ್ಕೆ ರಿಂಕಲ್ಸ್ ಬರುತ್ತೆ. ನಕ್ಕದಾಗ ಅವ್ರಿಗೆ ಈ ಸೈಡ್ಸ್ ನೋಡಿ ಆ್ಯಕ್ಚುಲಿ ನೋಡಿ. ಓಕೆ, ಇದು ಏನಿರುತ್ತೆ, ಇದು ಯಾವಾಗಲೂ ಕೂಡ ನಕ್ಕದಾಗ ಎಲ್ಲರಿಗೂ ಕೂಡ ರಿಂಕಲ್ಸ್ ಬಂದೇ ಬರುತ್ತೆ. ಎಲ್ಲರಿಗೂ ಕೂಡ ಕಣ್ಣು ಇದಾಗತ್ತೆ, ಒಂದು ಸ್ವಲ್ಪ ರಿಂಕಲ್ಸ್ ಎಲ್ಲ ಬರುತ್ತೆ. ಆದರೆ ನೀವು ನಾರ್ಮಲ್ ಆಗಿ ಇದ್ದಾಗಲೂ ಕೂಡ ಇಲ್ಲಿ ಲೈನಿಂಗ್ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ನಾವು ಹೇಳ್ತೀವಿ ಏಜಿಂಗ್ ಅಂತ, ರಿಂಕಲ್ಸ್ ಅಂತ. ಈ ರಿಂಕಲ್ಸ್ ಮತ್ತು ಫೈನ್ ಲೈನ್ ಕಣ್ಣು ಕತ್ತು ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾವೇನಾದರೂ ರೆಟಿನಾಲ್ ಅಂತ ಕ್ರೀಮ್ಗಳನ್ನ ನಾವು ಫೇಸಿಗೆ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಕಣ್ಣು ಹತ್ರ ಹಚ್ಚೋ ಹಾಗಿಲ್ಲ ರೆಟಿನಾಲ್ ಕ್ರೀಮ್ಗಳನ್ನು. ಸೊ ಆ ಜಾಗನ ಬಿಟ್ಟು ಆ್ಯಕ್ಚುಲಿ ನಾವು ಕ್ರೀಮ್ನ ಅಪ್ಲೈ ಮಾಡ್ತೀವಿ. ಏನಕ್ಕೆ ಹಚ್ಚಲ್ಲ ಅಂದರೆ, ರೆಟಿನಾಲ್ ಕ್ರೀಮ್ನ ಕಣ್ಣು ಕೆಳಗಡೆ ಹಚ್ಚೋದ್ರಿಂದ ಅದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಆ ಕ್ರೀಮ್ಗಳು. ಸೊ ಈ ಜಾಗ ಏನಿರುತ್ತೆ ಇದು ತುಂಬ ತಿನ್ ಲೇಯರಲ್ಲಿರುತ್ತೆ, ತುಂಬ ಸೆನ್ಸಿಟಿವ್ ಇರುತ್ತೆ. ಈ ಸೆನ್ಸಿಟಿವ್ ಪ್ಲೇಸ್ಗೆ ನೀವು ಯಾವುದೇ ಕೆಮಿಕಲ್ನ ಇಲ್ಲ ಯಾವುದೋ ರೆಟಿನಾಲ್ ಅಂಥದ್ದನ್ನು ನೀವು ಸಡನ್ನಾಗಿ ಹಚ್ಚಿದಾಗ ನಿಮ್ಮ ಇದೇನಿರುತ್ತೆ, ಈ ಸೆನ್ಸಿಟಿವ್ನೆಸ್ ಏನಿರುತ್ತೆ ಅದು ರೆಡ್ನೆಸ್ ಆಗುತ್ತೆ, ಇಲ್ಲ ಡಾರ್ಕ್ ಆಗಿ ಚೇಂಜ್ ಆಗೋವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಈ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ ಕಣ್ಣ ಕೆಳಗಡೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದ್ರೆ, ಒಂದು ಸನ್ ಎಕ್ಸ್ಪೋಸ್. ನೀವು ಹೊರಗಡೆ ಸನ್ಸ್ಕ್ರೀನ್ನ ಹಚ್ಕೊಳ್ದೆ ಹೋಗೋದು. ನೋಡಿ, ನಾನು ಹೇಳ್ತಾ ಇದ್ದೀನಿ, ಯಾವ್ದಾದ್ರು ರೆಟಿನಾಲ್ ಅಂಥದ್ದನ್ನು ನೀವು ಕಣ್ಣು ಕೆಳಗಡೆ ಹಚ್ಚೋದ್ರಿಂದ ಸೊ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ಅದು ಸ್ಕಿನ್ನ ಡ್ಯಾಮೇಜ್ ಮಾಡ್ಬೋದು ಅಂತ. ಆದರೆ ಸನ್ಸ್ಕ್ರೀನ್ ಆಗಿರಲಿ, ಹೈಲುರೋನಿಕ್ ಆ್ಯಸಿಡ್ ಆಗಿರಲಿ, ನಿಯಾಸಿನಮೈಡ್, ಇವೆಲ್ಲ ಮಾಯ್ಶ್ಚರೈಸರ್ಗಳ ಥರ, ಪೆಪ್ಟೈಡ್ ಕ್ರೀಮ್ ಆಗಿರಲಿ, ಇವೆಲ್ಲ ಏನಾಗುತ್ತೆ ಸ್ಕಿನ್ ಏಜಿಂಗ್ಗೆ ಹೆಲ್ಪ್ ಮಾಡುವಂಥ ಪ್ರಾಡಕ್ಟ್ಗಳು, ಅಂದರೆ ಇಂಗ್ರೀಡಿಯೆಂಟ್ಸ್ಗಳು. ಸೊ ನೀವು ಅದನ್ನು ಕಣ್ಣು ಕೆಳಗಡೆ ಎವ್ರಿ ಡೇ ಆ್ಯಸ್ ಎ ಸ್ಕಿನ್ ಕೇರ್ ಆಗಿ ಯೂಸ್ ಮಾಡಿದಾಗ ನಿಮಗೆ ಅಲ್ಲಿ ಇದು ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ ತುಂಬ ಈಸಿಯಾಗಿ ಬರಲ್ಲ. ಹೌದಪ್ಪ, ನಾನು 30 ಕ್ರಾಸ್ ಮಾಡಿದೆ, ನಂಗೆ ಅದಕ್ಕೆ ಏಜಿಂಗ್ ಸ್ಟಾರ್ಟ್ ಆಗೋಯ್ತು ಅಂತ ಹೇಳಿದ್ರೆ ಬರಲ್ಲ ಅದು. ಯಾಕೆಂದರೆ ನೀವು ಸ್ಕಿನ್ನ ಕೇರ್ ಮಾಡ್ತಾ ಇರ್ತೀರ, ಮೇಂಟೈನ್ ಮಾಡ್ತಾ ಇರ್ತೀರ. ಸೊ ನಿಮ್ಮ ಸ್ಕಿನ್ ಸೆಲ್ಸ್ ಹೆಲ್ದಿ ಆಗಿರುತ್ತೆ. ಸೊ ಅಷ್ಟು ಬೇಗ ರಿಂಕಲ್ಸ್ ಫೈನ್ ಲೈನ್ಸ್ ಬರಲ್ಲ. ಬಟ್ ಯಾವಾಗ ನೀವು ಸರಿಯಾಗಿ ಸನ್ಸ್ಕ್ರೀನ್ನ ಯೂಸ್ ಮಾಡದೆ ಹೊರಗಡೆ ಹೋಗೋದು, ಮತ್ತು ಸರಿಯಾಗಿ ನೀರನ್ನ ಕುಡಿದೇ ಇರೋದು, ಸೊ ನೀವು ಎಷ್ಟು ಹೈಡ್ರೇಷನ್ ಆಗಿರ್ತೀರ ಅಷ್ಟು ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಡಿಹೈಡ್ರೇಷನ್ ಆದಾಗ ಇದೆಲ್ಲ ಸ್ಟಾರ್ಟ್ ಆಗುತ್ತೆ, ರಿಂಕಲ್ಸ್ ಅಂತೆ, ಕಣ್ಣು ಕೆಳಗಡೆ ಡಾರ್ಕ್ ಆಗೋದಂತೆ, ಅದೆಲ್ಲ. ಹಾಗೆ ಸರಿಯಾಗಿ ನಿದ್ದೆ ಮಾಡದೆ ಇದ್ದಾಗಲೂ ಕೂಡ ರಿಂಕಲ್ಸ್ ಮತ್ತು ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಸೊ 4ನೇದು ಏನಂದರೆ, ಸರಿಯಾಗಿ ಊಟ ಮಾಡದೇ ಇರೋದು, ತುಂಬ ಟೆನ್ಷನ್ನು, ತುಂಬ ಸ್ಟ್ರೆಸ್ಸಲ್ಲಿರೋದು, ಸರಿಯಾಗಿ
ಜ್ಯೂಸ್ ಆಗಲಿ ತರಕಾರಿ ಆಗಲಿ ಸರಿಯಾಗಿ ತಿನ್ನಲ್ಲ. ಸೊ ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ಬಾಡಿ ಆಟೋಮೆಟಿಕ್ ವೀಕ್ ಆಗುತ್ತೆ. ಸೊ ಕಣ್ ಕೆಳಗಡೆ ರಿಂಕಲ್ಸ್, ಫೈನ್ ಲೈನ್ಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಸೊ ಎಷ್ಟೇ ಟೆನ್ಷನ್ ಇದ್ರೂ ಕೂಡ ಸೊ ಆದಷ್ಟು ಸ್ವಲ್ಪ ಮೈಂಡನ್ನ ಕಾಮ್ ಇಟ್ಕೊಳ್ಳಿ. ಕೆಲಸದ ಪ್ರೆಷರ್ ಏನೇ ಇದ್ರೂ ಕೂಡ ದಿನದಲ್ಲಿ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ಹೆಲ್ದಿ ಏನಿದೆ ಅದನ್ನು ಮಾಡಿ. ಮತ್ತು ತುಂಬ ಜನ ಸ್ಮೋಕ್ ಮಾಡ್ತಾರೆ. ಜಾಸ್ತಿ ಸ್ಮೋಕ್ ಮಾಡೋದ್ರಿಂದನೂ ಕೂಡ ಕಣ್ ಕೆಳಗೆ ರಿಂಕಲ್ಸ್ ಎಲ್ಲ ಜಾಸ್ತಿ ಆಗತ್ತೆ. ಸೊ ಆದಷ್ಟು ಈ ಡ್ರಿಂಕ್ ಮತ್ತು ಸ್ಮೋಕ್ ಮಾಡೋ ಅಂಥವ್ರನ್ನ ನೋಡಿದ್ರೆ ಅವರು ಒಂದು 45 ವರ್ಷಕ್ಕೆ 60 ವರ್ಷದವ್ರ ಥರ ಆಲ್ರೆಡಿ ಆಗಿಬಿಟ್ಟಿರ್ತಾರೆ. ಮೈಂಡ್ ಸೆಟ್ ಹಂಗೆ ಆಗೋಗಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ಕೂಡ ಹಂಗೆ ಆಗೋಗಿರುತ್ತೆ. ಸೊ ಆದಷ್ಟು ಹೆಲ್ದಿ ಆಗಿ ಇರೋದಕ್ಕೆ ಟ್ರೈ ಮಾಡಿ. ಇನ್ನು ನಾವು ಹೆಣ್ಮಕ್ಳು ಇದಕ್ಕೆ ಬಂದರೆ ಯಾವಾಗಲೂ ಮನೆ ಕೆಲಸದಲ್ಲಿ ಮುಳುಗೋಗಿರ್ತೀರ, ಇಲ್ಲ ಹೊರಗಡೆ ದುಡಿಯೋಕ್ಕೆ ಹೋದರೆ ಬರೀ ಮಕ್ಕಳು ಮನೆ ನಿಮ್ಮ ಕಡೆ ನೀವು ಗಮನ ಬಿಟ್ಟಿರ್ತೀರ. ಸೊ ಈ ಸ್ಟ್ರೆಸ್ಸಿಂದ ಎಲ್ಲ ಸ್ವಲ್ಪ ರಿಲೀಫ್ ತಗೊಳ್ಳಿ. ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಸೊ ಮಧ್ಯಾಹ್ನದೊತ್ತು ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ ಅಂದರೂ ಪವರ್ ನ್ಯಾಪ್ ಅಂತ ಅಂದರೆ 5 to 10 ಮಿನಿಟ್ಸ್ ಒಂದು ಚಿಕ್ಕ ನಿದ್ದೆ ಮಾಡಿ ಎದ್ದೊಳಿ, ಮೈಂಡ್ ಎಷ್ಟೋ ಫ್ರೆಶ್ ಆಗುತ್ತೆ. ಸೊ ಸ್ಕಿನ್ಗೂ ತುಂಬ ಒಳ್ಳೆಯದು. ಓಕೆ, ಸೊ ಇದನ್ನು ಬಿಟ್ಟು ಬೇರೆ ಏನು ಮಾಡ್ಬೋದು? ನಾನು ಇದನ್ನೆಲ್ಲ ಮೇಂಟೈನ್ ಮಾಡ್ತೀನಿ, ಬಟ್ ಇವಾಗ ಆಲ್ರೆಡಿ ನನ್ನ ಕಣ್ ಕೆಳಗಡೆ ರಿಂಕಲ್ಸ್ ಬಂದುಬಿಟ್ಟಿದೆ. ಏನು ಮಾಡ್ಬೋದು ಅಂದರೆ, ಸೊ ನನ್ನ ಫೇವ್ರೆಟ್ ಮೂರಲ್ಲಿ ನಂದು 2 ಫೇವ್ರೆಟ್ ಇದೆ. ಸೊ 3 ತುಂಬ ಚೆನ್ನಾಗಿದೆ. 3 ಕ್ರೀಮ್ಗಳನ್ನ ಹೇಳ್ತೀನಿ. ಇದು ಐ ಕ್ರೀಮ್ ಆಗಿರುತ್ತೆ. ಇದೇನು ಮಾಡುತ್ತೆ ಅಂದರೆ ಕಣ್ ಕೆಳಗಡೆ ಇರುವಂಥ ರಿಂಕಲ್ಸ್, ಫೈನ್ ಲೈನ್ಸ್ನ ಹೋಗ್ಲಾಡ್ಸುತ್ತೆ. ಹಾಗೆ ಕಣ್ಣು ಪಫಿನೆಸ್ ಅಂತ ಏನಂತೀವಿ, ಕಣ್ಣು ಎನಿ ಟೈಮ್ ನಿದ್ದೆ ಮಾಡಿ ಎದ್ದಂಗೆನೇ ಇರುತ್ತಲ್ಲ, ಇದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಸೊ ಆ ಥರದ್ರಲ್ಲಿ ಫಸ್ಟ್ ಒನ್ ಯಾವುದಿದೆ ಅಂತ ಅಂದರೆ ಡರ್ಮಾಕೋ ಅವ್ರದ್ದು. ಸೊ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ ಅದನ್ನು, ಡರ್ಮಾಕೋ ಅವ್ರದ್ದು. ಸೊ ಇದರಲ್ಲಿ ಏನಿದೆ ಅಂತ ಅಂದರೆ ರೆಟಿನಾಲ್ ಕೂಡ ಇದೆ. ಸೊ ನಾವು ಹಚ್ತೀವಲ್ಲ ಫೇಸ್ಗೆ, ಆ ಥರದ್ದು ರೆಟಿನಾಲ್ ಅಲ್ಲ ಇದು. ಸ್ವಲ್ಪ ಅದು ಏನಿರುತ್ತೆ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ನಿಮ್ಮ ಕಣ್ಣು ಕೆಳಗಡೆ ನೀವು ಹಚ್ಚಿದ್ರೂ ಕೂಡ ಇದು ನಿಮ್ಮ ಸೆನ್ಸಿಟಿವ್ ಸ್ಕಿನ್ನ ಡ್ಯಾಮೇಜ್ ಮಾಡಲ್ಲ, ಚೆನ್ನಾಗಿರುತ್ತೆ. ಸೊ ಇದನ್ನ ಯೂಸ್ ಮಾಡ್ಬೋದು, ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಇದು ನನ್ನ ಫಸ್ಟ್ ರೆಕಮೆಂಡೇಶನ್. ಇದನ್ನು ಯೂಸ್ ಮಾಡ್ಬೋದು. ಸೊ ಆದಷ್ಟು ಸ್ಕಿನ್ ಡಲ್ನೆಸ್ ಎಲ್ಲ ಇತ್ತು ಅಂದರೆ ವೈಟಮಿನ್ ಸಿ ಸೆರಮ್ಗಳನ್ನ ಯೂಸ್ ಮಾಡಿ. ಸೊ ಹಚ್ಚಬೇಕಾದ್ರೆ ಕ್ಲೀನಾಗಿ ಹಚ್ಚಿ, ಅದೆಲ್ಲ ಏನಾಗಲ್ಲ, ಕಣ್ ಕೆಳಗಡೆ ಎಲ್ಲ ಹಚ್ಚಿದ್ರೆ ಏನೂ ಆಗಲ್ಲ. ಬಟ್ ಈ ರೆಟಿನಾಲ್ ಕ್ರೀಮ್ಗಳನ್ನ ಹಚ್ಚಿದಾಗ ಏನಾಗುತ್ತೆ, ಸ್ಕಿನ್ ಸೆನ್ಸಿಟಿವ್ ಆಗುತ್ತೆ. ಕೆಲವೊಂದು ಸೆನ್ಸಿಟಿವ್ ಇರುತ್ತೆ, ಕಣ್ ಕೆಳಗಡೆ ಹಚ್ಚಬೇಡಿ ಅಂತಲೇ ಮೆನ್ಷನ್ ಆಗಿರುತ್ತೆ. ಸೊ ಹಚ್ಚಬೇಡಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು, ಸೊ ಈ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ನ ಹೋಗೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಚೆನ್ನಾಗಿ ನೀರು ಕುಡೀರಿ. ನೀರನ್ನ ಹೆಂಗೆ ಕುಡಿಬೇಕು ಅಂದರೆ ಒಂಥರ ಯಾವ ಥರ ಹೇಳೋದು ಅಂತ ಹೇಳ್ತೀನಿ. ನೀವು ನೀರನ್ನ ಇವಾಗ ಹೋದ್ರಿ, ಅರ್ಧ ಗಂಟೆ ನೀರು ಕುಡ್ದಿಲ್ಲ, ಇಲ್ಲ 1 ಅವರಿಂದ ನೀರು ಕುಡ್ದಿಲ್ಲ ಅಂತ ಹೇಳ್ಬಿಟ್ಟು, ಅಯ್ಯೋ ನಾನು ನೀರು ಕುಡ್ದು 1 ಅವರ್ ಆಯ್ತು ಅಂತ ಹೇಳಿ ಘಟ ಅಂತ ಹೇಳಿ ಅರ್ಧ ಲೀಟರ್ 3/4 ಲೀಟ್ರು ಕುಡಿಯೋದಲ್ಲ. ಸೊ ಯಾವಾಗ ನಿಮಗೆ ಒಂದು ವಾಟರ್ ಬಾಟಲ್ನ ಯಾವಾಗಲೂ ನಿಮ್ಮದು ಅಂತ ಹೇಳಿ ನೀವು ಹೋಗೋ ಅಂತ, ಈಗ ಹಾಲಲ್ಲಿ ಕೂತಿರ್ತೀರ, ಆ ಬಾಟಲ್ನ ಹಾಲಲ್ಲಿ ಇಟ್ಟಿರಿ ಎಲ್ಲಾದರೂ ಒಂದು ಕಡೆ. ಯಾವಾಗ ನಿಮ್ಗೆ ಆ ಬಾಟಲ್ ನೋಡ್ತೀರೋ ಅವಾಗೆಲ್ಲ ಸ್ವಲ್ಪನೇ ನೀರನ್ನ ಅವಾಗವಾಗ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ದಿನಕ್ಕೆ ಡಾಕ್ಟರ್ 8 ಗ್ಲಾಸ್ನ ನೀರು ಕುಡೀರಿ ಅಂತಾರೆ. ಸೊ ಒಂದೇ ಒಂದು ಟೈಮಲ್ಲಿ ನಾವು ಬೆಳಗ್ಗೆಯಿಂದ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು, ಮಧ್ಯಾಹ್ನ ಒಂದು 3-4 ಗ್ಲಾಸ್ ಮತ್ತು ರಾತ್ರಿ ಒಂದು 3-4 ಗ್ಲಾಸ್ ಕುಡಿದ್ಬಿಟ್ರೆ 8 ಗ್ಲಾಸ್ ಹೇಳಿದ್ರು ಡಾಕ್ಟರ್ ಮುಗೀತು ಅಂತನ. ಸೊ ಅಲ್ಲ, ಹಾಗಿದ್ರೂ ಕೂಡ ಸೊ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಏನಂದರೆ ನೀರನ್ನು ಕೂಡ ಕೆಲವು ಕುಡಿಯುವಂಥ ವಿಧಾನಗಳಿದೆ, ಅದನ್ನು ಅನುಸರಿಸಿ. ಅಂದರೆ ಒಂದು ಅರ್ಧ ಗಂಟೆಗೆ ಒಂದ್ಸರಿ ಸ್ವಲ್ಪ ನೀರನ್ನು ಕುಡಿತಾ ಇರಿ. ಕೆಲಸದಲ್ಲಿ ಇದ್ರೂ ಸರಿನೇ, ಜರ್ನಿಯಲ್ಲಿ ಇದ್ರೂ ಸರಿನೇ. ಯಾವಾಗ ಈ ಫೀಲ್ ಥರ್ಸ್ಟಿ ಅಂತ ಅನಿಸುತ್ತೆ, ಯಾವಾಗ ಗಂಟ್ಲು ಒಣಗ್ದಂಗೆ ಫೀಲ್ ಆಗುತ್ತೆ, ಅವಾಗೆಲ್ಲ ಸ್ವಲ್ಪ ನೀರನ್ನ ಕುಡಿತಾ ಬರೋದ್ರಿಂದ ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ. ತುಂಬ ಜನ ಈಗ ನಾವೇ ಆಗಿರಲಿ, ಹೊರಗಡೆ ನಾವು ಹೋದಾಗ, ಸೊ ಜರ್ನಿಯಲ್ಲಿದ್ದಾಗ ಜಾಸ್ತಿ ನೀರನ್ನ ಕುಡಿಯೋದೇ ಇಲ್ಲ. ರೀಸನ್ ವಾಟ್ ಎವರ್, ಏನಾದರೂ ರೀಸನ್ ಆಗಿರಲಿ, ಸರಿಯಾಗಿ ನೀರನ್ನ ಕುಡಿಯಲ್ಲ. ಈವನ್ ಕೆಲಸದಲ್ಲಿ ಇದ್ದಾಗಲೂ ಕೂಡ ತುಂಬ ಜನ ಸರಿಯಾಗಿ ನೀರನ್ನ ಕುಡಿಯಲ್ಲ. ಸೊ ಆದಷ್ಟು ಸ್ಕಿನ್ ಹೈಡ್ರೇಟ್ ಆಗಿರ್ಬೇಕಂದ್ರೆ ಚೆನ್ನಾಗಿ ನೀರು ಕುಡೀರಿ. ರಾತ್ರಿ ಹೊತ್ತು ಮಲಗೋಕ್ಕೂ ಮುಂಚೆ ಕಣ್ಣು ಕೆಳಗಡೆ
ಚೆನ್ನಾಗಿ ಅಂದರೆ ಯಾವಾಗ್ಲೂ ರಿಂಕಲ್ಸ್ ಫೈನ್ ಲೈನ್ಸ್ ಎಲ್ಲ ಬರೋಕ್ಕೂ ಮುಂಚೆನೆ ಚೆನ್ನಾಗಿ ಸ್ಕಿನ್ನ ಮಾಯ್ಶ್ಚರ್ ಮಾಡಿ. ಹಾಗೆ ಕಣ್ಣ ಹತ್ರನೂ ಅಷ್ಟೇ ಆಲೋವೆರಾ ಜೆಲ್ನ ಚೆನ್ನಾಗಿ ಹಚ್ಕೊಳ್ಳಿ. ರಿಂಕಲ್ಸ್ ಫೈನ್ ಲೈನ್ಸ್ ಏನೇನು ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬೇರೆ ಇನ್ನೇನು ಮಾಡ್ಬೋದು ಅಂದರೆ ಸ್ವಲ್ಪ ಸೌತೆಕಾಯಿ ಜ್ಯೂಸ್ ಇದನ್ನೆಲ್ಲ ಕುಡೀರಿ ಅಂತ ನಾನು ಎವ್ರಿ ಟೈಮ್ ಹೇಳ್ತಾ ಇರ್ತೀನಿ. ಸೊ ಜ್ಯೂಸ್ ಎಲ್ಲ ಚೆನ್ನಾಗಿ ಕುಡೀರಿ. ಸನ್ಸ್ಕ್ರೀನ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಣ್ಣು ಕೆಳಗಡೆನೂ ಅಪ್ಲೈ ಮಾಡ್ಕೊಳ್ಳಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾದ್ರೆ. ಸೊ ಫುಲ್ ಬಾಡಿ, ನೆಕ್, ಹ್ಯಾಂಡ್, ಕಿವಿ ಎಲ್ಲ ಈ ಥರ ಚೆನ್ನಾಗಿ ಎಲ್ಲಿ ತುಂಬ ಜಾಸ್ತಿ ಎಕ್ಸ್ಪೋಸ್ ಆಗುವಂಥ ಜಾಗ ಏನಿದೆ ಫೇಸ್ ಮತ್ತು ಹ್ಯಾಂಡ್ ಚೆನ್ನಾಗಿ ಸನ್ಸ್ಕ್ರೀನ್ನ ಹಚ್ಚಿ. ಸೊ ಇದೆಲ್ಲ ಜೊತೆಯಲ್ಲೂ ಕೂಡ ಬೇರೆ ಏನು ಮಾಡ್ಬೋದು ಅಂದರೆ ಕೆಲವು ಅಂಡರ್ ಐ ಕ್ರೀಮ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ಅದು ರಿಂಕಲ್ಸ್ ಮತ್ತು ಪಫಿನೆಸ್, ಡಾರ್ಕ್ ಸರ್ಕಲ್, ಫೈನ್ ಲೈನ್ಸ್ಗಳನ್ನೆಲ್ಲ ಹೋಗ್ಲಾಡ್ಸುತ್ತೆ. ಸೊ ನಿಮ್ಮ ಕೊಲಾಜಿನ್ ಏನು ಕಮ್ಮಿ ಆಗಿರುತ್ತೆ ಅದನ್ನು ಸ್ವಲ್ಪ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು. ಫಸ್ಟ್ ಒಂದು ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇರೋದು ಡರ್ಮಾಕೋ ಅವ್ರದ್ದು. ಇದರಲ್ಲಿ ಪೆಪ್ಟೈಡ್ ಇದೆ, ಹಾಗೆ ರೆಟಿನಾಲ್ ಕೂಡ ಇದೆ. ಬಟ್ ರೆಟಿನಾಲ್ ಇದೆ, ನಮ್ಮ ಹತ್ರನೂ ಇದೆ, ನಾವು ಅದನ್ನು ಯೂಸ್ ಮಾಡ್ಬೋದಾ ಅಂದರೆ ಇಲ್ಲ, ಮಾಡೋದಕ್ಕೆ ಆಗಲ್ಲ. ಈ ರೆಟಿನಾಲ್ ಬಂದ್ಬಿಟ್ಟು ಸ್ವಲ್ಪ ಪೆಪ್ಟೈಡ್ ಅಂತ ಕ್ರೀಮ್ಗಳಲ್ಲಿ ಇದಿರುತ್ತೆ, ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇರುತ್ತೆ, ಇಷ್ಟು ಸ್ಟ್ರಾಂಗ್ ಇರಲ್ಲ. ನಾವು ಇಲ್ಲಿಗೆಲ್ಲ ಹಚ್ಚೋ ಕ್ರೀಮೇ ಬೇರೆ, ಇಲ್ಲಿಗೆ ಹಚ್ಚೋ ಕ್ರೀಮೇ ಸ್ವಲ್ಪ ಬೇರೆ ಇರುತ್ತೆ. ಇಲ್ಲಿ ಹಚ್ಚೋ ಕ್ರೀಮ್ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇರ್ಬೋದು, ಇಲ್ಲಿಗೆ ಅಂಡರ್ ಐ ಕ್ರೀಮ್ಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಯಾಕೆ ಅಂದರೆ ನಾನು ಮೊದಲೇ ಹೇಳ್ದಾಗೆ ಈ ಜಾಗ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಹಾಗಾಗಿನೇ ಕಣ್ಣತ್ರ ಬೇಗ ರಿಂಕಲ್ಸ್ ಬರೋದು, ಫೈನ್ ಲೈನ್ಸ್, ಡಾರ್ಕ್ ಸರ್ಕಲ್ ಎಲ್ಲ ತುಂಬ ಬೇಗ ಬರೋದು ಇದೇ ಕಾರಣಕ್ಕೋಸ್ಕರನೇ. ಓಕೆ, ಸೊ ಕೊಲಾಜಿನ್ ಪ್ರೊಡಕ್ಷನ್ ಆಗಲಿ, ಎಲೆಕ್ಟ್ರಿಸಿಟಿ ಏನಿದೆ ಇದ್ರದ್ದು ಅದೆಲ್ಲ ಕಮ್ಮಿ ಆಗಿಬಿಡುತ್ತೆ ಕಣ್ಣತ್ರ ತುಂಬ ಬೇಗ, ಯಾಕೆಂದರೆ ಆ ಜಾಗ ತುಂಬ ತೆಳುವಾಗಿದೆ. ಸೊ ಹಾಗಾಗಿ ಈ ಕ್ರೀಮ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಸ್ವಲ್ಪ ದಿನದಿಂದ ಡರ್ಮಾಕೋ ಆ್ಯಕ್ಚುಲಿ ಕೆಲವು ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ಅದರಲ್ಲಿ ಇದು ಕೂಡ ಒಂದು. ಬಂದ್ಬಿಟ್ಟು ಸಿಬಾಮೆಡ್ ಅವ್ರದ್ದು. ಇದು ಕೂಡ ಐ ಕ್ರೀಮ್, ಆ್ಯಂಟಿ ಏಜಿಂಗ್ಗೆ ಅಂತಲೇ ಹೇಳಿ ಇದೆ. ಕಣ್ ಕೆಳಗಡೆ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಪಫಿನೆಸ್, ರಿಂಕಲ್ಸ್, ಫೈನ್ ಲೈನ್ಸ್ನ ಹೋಗ್ಲಾಡ್ಸುತ್ತೆ. ಸೊ ಇನ್ನೂ ಒಂದು ನನ್ನ ರೆಕಮೆಂಡೇಶನ್ ಯಾವುದು ಅಂತ ಅಂದರೆ ರೀಕ್ವಿಲ್ದು. ಓಕೆ, ನನಗೆ ಇದು ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇವಾಗಲೂ ಕೂಡ ನಾನೊಂದು ಫೇಸ್ ವಾಶ್ ಆರ್ಡರ್ ಮಾಡಿದ್ದೆ, ಇವಾಗ ಬಂತು. ಇದು ಅಂಡರ್ ಐ ಕ್ರೀಮೇ ಇದು. ಸೊ ಪಫಿನೆಸ್, ರಿಂಕಲ್ಸ್ ಎಲ್ಲನೂ ಕೂಡ ಹೋಗಿಸುತ್ತೆ. 20 ಗ್ರಾಮ್ ಇದೆ. ಸೊ ಎಷ್ಟು ಪೇ ಮಾಡಿದ್ದೆ ಅನ್ನೋದು ನನಗೆ ಮರ್ತೋಗ್ಬಿಟ್ಟಿದೆ. ಬಟ್ ಇದು ನನ್ನ ಅಂಡರ್ ಐ ಕ್ರೀಮ್ ಇದು. ಸೊ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಎವ್ರಿ ನೈಟ್ ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಟೈಮಲ್ಲಿ ನಾನು ಯೂಸ್ ಮಾಡಲ್ಲ. ಎವ್ರಿ ನೈಟ್ ಅಂತಲೂ ಹೇಳಲ್ಲ ನಾನು, ಯಾವಾಗ ನನಗೆ ಅನಿಸುತ್ತೆ ಇಲ್ಲ ಹಚ್ಚಬೇಕು ಅಂತ ಅವಾಗ ಹಚ್ಚುತ್ತೀನಿ ನಾನು. ಅಂದರೆ ನನ್ನ ಕಣ್ಣು ಕೆಳಗಡೆ ಏನಾದರೂ ಸ್ವಲ್ಪ ಡಾರ್ಕ್ ಅನ್ನಿಸ್ತು, ಇಲ್ಲ ಫೈನ್ ಲೈನ್ಸ್ ಇದೆ, ನನಗೆ ಯೂಸ್ ಮಾಡಬೇಕಂತ ಅನ್ನಿಸ್ದಾಗ ನಾನು ಕಂಟಿನ್ಯೂಸ್ ಆಗಿ ಒಂದು 15 ದಿನ ಯೂಸ್ ಮಾಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ. ಬಟ್ ಬಿಡಬಾರ್ದು, ಒಂದು ಸ್ವಲ್ಪ ಯೂಸ್ ಮಾಡ್ಬೋದು, ಇಷ್ಟೇ ಯೂಸ್ ಮಾಡೋದು. ಇದು ಏನಿಲ್ಲ ಅಂದರೂ ನನಗೆ ಆಲ್ರೆಡಿ ಒಂದು ವರ್ಷ ಬಂದಿದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಎಕ್ಸ್ಪೈರಿ ಡೇಟು ಬಂದುಬಿಡುತ್ತೆ ಇದ್ರದ್ದು. ಅಷ್ಟೊಂದು ಖಾಲಿ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ ನನಗೆ. ಸೊ ಈ ಥರ ಈ ಫಿಂಗರಲ್ಲಿ ಬೊಟ್ಟು ಇಡ್ತೀವಲ್ಲ ಆ ಫಿಂಗರಲ್ಲಿ ಒಂದೊಂದು ಇದು ತೊಗೊಂಡು ಸೊ ಸರ್ಕಲರ್ ಮೋಷನಲ್ಲಿ ಈ ಥರ ಯಾವುದೇ ಐ ಕ್ರೀಮ್ ಇದ್ರೂ ನೀವು ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ, ಇಲ್ಲಿ ಡಾರ್ಕ್ ಇದ್ರೂ ಹೋಗುತ್ತೆ, ಇಲ್ಲಿ ಡಾರ್ಕ್ ಮತ್ತು ರಿಂಕಲ್ಸ್ ಇದ್ರೂ ಕೂಡ ಇದು ಹೋಗ್ಬಿಡುತ್ತೆ. ಓಕೆ, ಸ್ವಲ್ಪ ಏನು ಮಾಡಿ, ಸ್ವಲ್ಪ ಜಾಸ್ತಿ ಹಚ್ಚಿ, ತುಂಬ ಮೆತ್ಕೊಳ್ಳೋ ಥರ ಅಲ್ಲ, ಸ್ವಲ್ಪ ಕಾಣಿಸೋ ಥರ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ ಆ ಶೈನಿಂಗ್, ಸೊ ಅಷ್ಟನ್ನ ಅಪ್ಲೈ ಮಾಡ್ಕೊಳ್ಳಿ. ಇದು 3 ಕೂಡ ನನ್ನ ಫೇವ್ರೆಟ್. 3 ಕೂಡ ತುಂಬ ಚೆನ್ನಾಗಿ ಆ್ಯಂಟಿ ಏಜಿಂಗ್ಗಾಗಲಿ, ಡಾರ್ಕ್ ಸರ್ಕಲ್ ಮತ್ತು ಪಫಿನೆಸ್ಗೆಲ್ಲ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾನು ಹೇಳೋ ಅಂತ ಸಜೆಸ್ಟ್ ಮಾಡೋವಂಥ ಎಲ್ಲ ಕ್ರೀಮ್ಗಳನ್ನು ಕೂಡ ತಗೋಬೇಕು ಅನ್ನೋದು ಏನಿಲ್ಲ. ನಿಮಗೆ ಯಾವುದು ರಿಕ್ವೈರ್ಡ್ ಇದೆ ಅದನ್ನ ಮಾತ್ರ ತಗೊಳ್ಳಿ. ಸೊ ಸ್ವಲ್ಪ ಜನ ಆ್ಯಕ್ಚುಲಿ ಸ್ವಲ್ಪ ವ್ಯೂವರ್ಸ್ ಕೇಳ್ತಾ ಇದ್ರು, ಮೇಡಮ್ ಡೈಲಿ ಒಂದೊಂದು ಕ್ರೀಮ್ನ ಸಜೆಸ್ಟ್ ಮಾಡ್ತೀರಾ, ಯಾವುದಂತ ತಗೊಳ್ಳಿ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಪ್ರಾಬ್ಲಮ್ನವರು ಪಾಪ ತುಂಬ ಕಷ್ಟಪಡ್ತಿರ್ತಾರೆ, ಒಂದು ಸಜೆಷನ್ ಬೇಕಾಗಿರುತ್ತೆ, ಅದು ನನ್ನ ಕಡೆಯಿಂದ ಅವ್ರಿಗೆ ಸಿಗುತ್ತೆ. ಸೊ ಎಲ್ಲ ಕ್ರೀಮ್ನು ತಗೊಳ್ಳಿ ಅಂತ ಹೇಳಲ್ಲ. ನಿಮಗೆ ರಿಂಕಲ್ಸ್ ಇದ್ದರೆ ರಿಂಕಲ್ ಕ್ರೀಮ್ ಮಾತ್ರ ತಗೊಳ್ಳಿ.
ಇಲ್ಲ ಈ ಥರ ಯಾವುದಾದ್ರೂ ಅಂಡರ್ ಐ ಕ್ರೀಮ್ ಬೇಕಿದ್ರೆ ಬರೀ ಅದನ್ನು ಮಾತ್ರ ತಗೊಳ್ಳಿ. ನಾಲೆಜ್ ತಗೊಳ್ಳೋದಕ್ಕೆ ಯಾವುದು ದುಡ್ಡು ಕೊಡಬೇಕಾಗಿಲ್ಲ. ಸೊ ನಾಲೆಜಿಗೋಸ್ಕರ ಆದರೂ ತಿಳ್ಕೊಳ್ಳಿ, ನೋಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.